IPL ಆರಂಭವಾಗೋಕೆ ಇನ್ನು ಬೆರಳೆಣಿಕೆಯ ದಿನಗಳಷ್ಟೇ ಬಾಕಿ ಇರೋದು. ಈ ನಡುವೆ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ನ ಹೊಸ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರ ಅಂಡರ್ನಲ್ಲಿ ಆಡ್ತಾರಾ ಇಲ್ವಾ ಅನ್ನೋದೇ ಈಗ ಭಾರಿ ಕುತೂಹಲ ಕೆರಳಿಸಿದೆ. ಬೇರೆ ಫ್ರಾಂಚೈಸಿಯನ್ನು ಸೇರಿಕೊಳ್ಳೋಕೆ ರೋಹಿತ್ ಶರ್ಮಾಗೆ ಇನ್ನೂ ಕೂಡ ಅವಕಾಶ ಇದೆ. ಟ್ರೇಡಿಂಗ್ ಡೋರ್ ಓಪನ್ ಆಗಿಯೇ ಇದೆ. ಹೀಗಾಗಿ ಎನಿಥಿಂಗ್ ಈಸ್ ಪಾಸಿಬಲ್. ಲಾಸ್ಟ್ ಮೂಮೆಂಟ್ನಲ್ಲಿ ಏನು ಬೇಕಾದರೂ ಚೇಂಜಸ್ಗಳಾಗಬಹುದು. ಈ ಎಪಿಸೋಡ್ನಲ್ಲಿ IPL ವಿಚಾರವಾಗಿ ರೋಹಿತ್ ಶರ್ಮಾ ಸುತ್ತ ನಡೀತಾ ಇರುವಂತಹ ಒಂದಷ್ಟು ಡೆವಲಪ್ಮೆಂಟ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಾಗೆಯೇ ಮಾಜಿ ಕ್ರಿಕೆಟಿಗರೊಬ್ಬರು ರೋಹಿತ್ ಶರ್ಮಾ ಜೊತೆಗೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯ ಅಂಡರ್ನಲ್ಲೇ ಆಡಿದಂತಹ ಕ್ರಿಕೆಟಿಗರೊಬ್ಬರು ಹಿಟ್ಮ್ಯಾನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸೆನ್ಸೇಷನಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಬಗ್ಗೆಯೂ ತಿಳಿಸ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ರೋಹಿತ್ ಶರ್ಮಾರನ್ನ ಕೆಳಗೆ ಇಳಿಸಿ ಹಾರ್ದಿಕ್ ಪಾಂಡ್ಯಗೆ ಪಟ್ಟ ಕಟ್ಟಿದ ಬಳಿಕ ಆಗಿರೋ ಹಲ್ಚಲ್ ಅಷ್ಟಿಷ್ಟಲ್ಲ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯನ್ನ ಕಿತ್ಕೊಂಡಿದ್ದಕ್ಕೆ ಫ್ಯಾನ್ಸ್ ಅಂತೂ ತುಂಬಾನೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ರೋಹಿತ್ ಕ್ಯಾಪ್ಟನ್ ಆಗಿದ್ರಷ್ಟೇ ನಾವು ಮುಂಬೈ ಇಂಡಿಯನ್ಸ್ಗೆ ಸಪೋರ್ಟ್ ಮಾಡೋದಾಗಿ ಹೇಳಿದರು. ಮಿಲಿಯನ್ ಗಟ್ಟಲೆ ಮಂದಿ ಮುಂಬೈ ಇಂಡಿಯನ್ಸ್ ಸೋಷಿಯಲ್ ಮೀಡಿಯಾ ಪೇಜನ್ನು ಅನ್ಫಾಲೋ ಮಾಡಿದ್ದಾರೆ. ಕೇವಲ ಫ್ಯಾನ್ಸ್ ಅಷ್ಟೇ ಅಲ್ಲ, ಈವನ್ ಮುಂಬೈ ಇಂಡಿಯನ್ಸ್ ಪ್ಲೇಯರ್ಸ್ಗಳಾದ ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್ ಕೂಡ ಕ್ರಿಪ್ಟಿಕ್ ಆಗಿ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ರು. ಏನೇ ಹೇಳಿ, ಮೋಸ್ಟ್ ಆಫ್ ದಿ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗೆ ಮತ್ತು ಪ್ಲೇಯರ್ಸ್ಗಳಿಗೂ ಹಾರ್ದಿಕ್ ಪಾಂಡ್ಯ ಟೀಮನ್ನು ಲೀಡ್ ಮಾಡ್ತಾ ಇರೋದು, ಹಾರ್ದಿಕ್ ಅಂಡರ್ನಲ್ಲಿ ರೋಹಿತ್ ಶರ್ಮಾ ಆಡೋದು ಇಷ್ಟವೇ ಇಲ್ಲ. ತಾವಾಡೋದು ಬಿಡಿ, ಈವನ್ ರೋಹಿತ್ ಶರ್ಮಾ ಅವರು ಹಾರ್ದಿಕ್ ಅಂಡರ್ನಲ್ಲಿ ಆಡೋದು ಉಳಿದ ಪ್ಲೇಯರ್ಸ್ಗಳಿಗೆ ಇಷ್ಟ ಇಲ್ಲ. ತಮ್ಮ ವಿಚಾರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ರೋಹಿತ್ ಶರ್ಮಾ ಮಾತ್ರ ಇದುವರೆಗೂ ಈ ಬಗ್ಗೆ ಪಿಟಿಕ್ ಅಂದಿಲ್ಲ. ತಮ್ಮನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿರೋ ಬಗ್ಗೆ ಆಗಲಿ, ಹಾರ್ದಿಕ್ ಪಾಂಡ್ಯರನ್ನ ಕ್ಯಾಪ್ಟನ್ ಮಾಡಿರೋ ವಿಚಾರದಲ್ಲಾಗಲಿ, IPLನಲ್ಲಿ ತಮ್ಮ ನೆಕ್ಸ್ಟ್ ಜರ್ನಿ ಏನು, ಮುಂಬೈ ಇಂಡಿಯನ್ಸ್ನಲ್ಲಿ ಕಂಟಿನ್ಯೂ ಆಗೋದಾ ಇಲ್ಲ ಬೇರೆ ಫ್ರಾಂಚೈಸಿ ಸೇರಿಕೊಳ್ಳೋದಾ, ಯಾವೆಲ್ಲ ಫ್ರಾಂಚೈಸಿಗಳು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿವೆ, ಈ ಯಾವುದೇ ಸಂಗತಿಗಳ ಬಗ್ಗೆಯೂ ರೋಹಿತ್ ಶರ್ಮಾ ಸಿಂಗಲ್ ಸ್ಟೇಟ್ಮೆಂಟ್ ಕೂಡ ಇದುವರೆಗೂ ಕೊಟ್ಟಿಲ್ಲ. IPL ವಿಚಾರದಲ್ಲಿ ಹಿಟ್ ಮ್ಯಾನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಓಕೆ, ಇದುವರೆಗೆ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾ ಪರ ಬೇರೆ ಬೇರೆ ಸೀರೀಸ್ಗಳನ್ನು ಆಡ್ತಾ ಇದ್ರು. ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಶಿಪ್ ಹೋದರೂ ಕೂಡ ಇಂಡಿಯನ್ ಟೀಮ್ನನ್ನ ಲೀಡ್ ಮಾಡ್ತಾ ಇರೋದು ರೋಹಿತ್ ಶರ್ಮಾರೇ ಅಲ್ವಾ. ಸೊ ಹೀಗಾಗಿ ಇಂಡಿಯಾ ಪರ ಆಡ್ತಾ ಇರುವಾಗ ಅದರ ಮೇಲಷ್ಟೇ ರೋಹಿತ್ ಶರ್ಮಾ ಅವರು ಫೋಕಸ್ ಮಾಡಬೇಕಿತ್ತು. ಹೀಗಾಗಿ ಮುಂಬೈ ಇಂಡಿಯನ್ಸ್ನಲ್ಲಾದಂತಹ ಚೇಂಜಸ್ಗಳ ಬಗ್ಗೆ ರೋಹಿತ್ ಶರ್ಮಾ ಏನೂ ಕಾಮೆಂಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಈವನ್ ಮೀಡಿಯಾದ ಮಂದಿ ಕೂಡ ಈ ವಿಚಾರದಲ್ಲಿ ರೋಹಿತ್ ಶರ್ಮಾರನ್ನು ಕ್ವೆಶ್ಚನ್ ಮಾಡೋಕ್ಕೆ ಅಷ್ಟಾಗಿ ಹೋಗಿಲ್ಲ. ಆದ್ರೀಗ ಟೀಮ್ ಇಂಡಿಯಾದ ಸೀರೀಸ್ಗಳು ಮುಗಿದಿದೆ. ರೋಹಿತ್ ಲೀಡರ್ಶಿಪ್ನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧದ ಸೀರೀಸನ್ನು ಕೂಡ ಗೆದ್ದಿದೆ. ಇನ್ನೇನಿದ್ರು T20 ವರ್ಲ್ಡ್ ಕಪ್ ಇರೋದು, ಅದಕ್ಕೂ ಮುನ್ನ IPL ನಡೀತಾ ಇದೆ. ಹೀಗಾಗಿ ಈಗ ರೋಹಿತ್ ಶರ್ಮಾ ಮೇಲೆಯೇ ಎಲ್ಲರ ಫೋಕಸ್ ಶಿಫ್ಟ್ ಆಗಿದೆ. ನೋ ಡೌಟ್ ರೋಹಿತ್ ಶರ್ಮಾ ಮೇಲೆ ಬೇರೆ ಬೇರೆ ಫ್ರಾಂಚೈಸಿಗಳು ಕಣ್ಣಿಟ್ಟಿವೆ. ಆದರೆ ರೋಹಿತ್ ಶರ್ಮಾ ನೆಕ್ಸ್ಟ್ ಸ್ಟೆಪ್ ಏನಿರಬಹುದು ಅನ್ನೋ ಬಗ್ಗೆ ಯಾರಿಗೂ ಸಣ್ಣ ಹಿಂಟ್ ಕೂಡ ಬಿಟ್ಟುಕೊಡ್ತಾ ಇಲ್ಲ. ಈ ಬಗ್ಗೆ ಯಾರಿಗೂ ಸಣ್ಣ ಹಿಂಟ್ ಕೂಡ ಸಿಗ್ತಾ ಇಲ್ಲ. ಮುಂಬೈ ಇಂಡಿಯನ್ಸ್ನಲ್ಲಾಗಿರೋ ಡೆವಲಪ್ಮೆಂಟ್ಗಳನ್ನು ನೋಡುವಾಗ ಆ ಟೀಮ್ನಲ್ಲೇ ಕಂಟಿನ್ಯೂ ಆಗೋಕೆ ಬೇಕಾದಂತಹ ಅಟ್ಮಾಸ್ಫಿಯರ್ ರೋಹಿತ್ ಶರ್ಮಾಗೆ ಇರುವಂತೆ ಕಾಣ್ತಾ ಇಲ್ಲ. ಕೆಲ ದಿನಗಳ ಹಿಂದೆ ಮುಂಬೈ ಇಂಡಿಯನ್ಸ್ ಕೋಚ್ ಮಾರ್ಕ್ ಬೌಚರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕ್ಯಾಪ್ಟನ್ಸಿ ಅನ್ನೋದು ರೋಹಿತ್ ಬ್ಯಾಟಿಂಗ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಕ್ಯಾಪ್ಟನ್ಸಿ ಒತ್ತಡದಿಂದಾಗಿ ರೋಹಿತ್ ಶರ್ಮಾಗೆ ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡೋಕ್ಕೆ ಆಗ್ತಾ ಇಲ್ಲ ಎಂದಿದ್ರು. ಆದರೆ ಮಾರ್ಕ್ ಬೌಚರ್ ಮಾತನ್ನು ಒಪ್ಪಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವೇ ನೋಡಿದ್ದೀರಾ. ನನ್ನ ಕೆರಿಯರ್ನ ಪೀಕ್ನಲ್ಲಿದ್ದಾನೆ, ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾನೆ ಅಂತ ರೋಹಿತ್ ಶರ್ಮಾ ಅವರೇ ಹೇಳಿದ್ದಾರೆ. ಹೀಗಾಗಿ ಮಾರ್ಕ್ ಬೌಚರ್ ಸ್ಟೇಟ್ಮೆಂಟನ್ನು ರೋಹಿತ್ ಪತ್ನಿಯೇ ರಿಜೆಕ್ಟ್ ಮಾಡಿದರು. ಯಾರೇ ಆದರೂ ರಿಜೆಕ್ಟ್ ಮಾಡ್ತಾರೆ ಬಿಡಿ. ಇಲ್ಲಿ IPL ವಿಚಾರವಾಗಿ ರೋಹಿತ್ ಶರ್ಮಾ ಏನನ್ನೂ ಮಾತನಾಡದೇ ಇದ್ರೂ ಕೂಡ ಅವರ ಸಪೋರ್ಟರ್ಸ್, ಮಾಜಿ ಕ್ರಿಕೆಟರ್ಸ್ಗಳು, ಮುಂಬೈ ಇಂಡಿಯನ್ಸ್ನಲ್ಲೇ ಆಡಿದವರು ಹಿಟ್ಮ್ಯಾನ್ ಬಗ್ಗೆ ಕೆಲ ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ನ ಮಾಜಿ ಆಟಗಾರ ಅಂಬಟಿ ರಾಯುಡು ಅಂತೂ ಕಂಪ್ಲೀಟ್ ಆಗಿ ರೋಹಿತ್ ಶರ್ಮಾ ಬೆನ್ನಿಗೆ ನಿಂತಿದ್ದಾರೆ. ಈ ವರ್ಷ ಕೂಡ ರೋಹಿತ್ ಶರ್ಮಾರನ್ನೇ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಮಾಡಬೇಕಿತ್ತು. ನೆಕ್ಸ್ಟ್ ಇಯರ್ IPLಗೆ ಹಾರ್ದಿಕ್ ಪಾಂಡ್ಯಗೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿ ನೀಡಬಹುದಿತ್ತು. ಯಾಕಂದರೆ ರೋಹಿತ್ ಶರ್ಮಾ ಈಗಲೂ ಕೂಡ ಇಂಡಿಯನ್ T20 ಟೀಮ್ನ ಕ್ಯಾಪ್ಟನ್ ಆಗಿದ್ದಾರೆ. ನಾಯಕತ್ವ ಬದಲಾವಣೆಯಲ್ಲಿ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಅವಸರದ ನಿರ್ಧಾರ ಕೈಗೊಂಡಿದೆ. ಗುಜರಾತ್ ಟೈಟಾನ್ಸನ್ನು ಲೀಡ್ ಮಾಡಿದ ರೀತಿ ಮುಂಬೈ ಇಂಡಿಯನ್ಸನ್ನು ಲೀಡ್ ಮಾಡೋಕ್ಕೆ ಸಾಧ್ಯವಿಲ್ಲ. ಗುಜರಾತ್ ಟೈಟಾನ್ಸ್ನದ್ದು ಡಿಫ್ರೆಂಟ್ ಸೆಟಪ್ ಆಗಿತ್ತು. ಆದರೆ ಮುಂಬೈ ಇಂಡಿಯನ್ಸ್ನಲ್ಲಿ ಸಾಕಷ್ಟು ಮಂದಿ ಸ್ಟಾರ್ ಪ್ಲೇಯರ್ಸ್ಗಳಿದ್ದಾರೆ. ಕ್ಯಾಪ್ಟನ್ ಆದವನ ಮೇಲೆ ಹೆಚ್ಚಿನ ಪ್ರೆಷರ್ ಇರುತ್ತೆ. ಎಲ್ರಿಗೂ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಅಂಬಟಿ ರಾಯುಡು ಹೇಳಿದ್ದಾರೆ. ಇದಿಷ್ಟೇ ಅಲ್ಲ, ಅಂಬಟಿ ರಾಯುಡು ಪ್ರಕಾರ ರೋಹಿತ್ ಶರ್ಮಾ ಚೆನ್ನೈ ಸೂಪರ್ ಕಿಂಗ್ಸ್ನ ಕ್ಯಾಪ್ಟನ್ ಆಗಬೇಕಂತೆ. ಹಾಗೆಯೇ ರೋಹಿತ್ ಶರ್ಮಾ CSKಯನ್ನು ಸೇರಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಅಂತಲೂ ಅಂಬಟಿ ರಾಯುಡು ಹೇಳಿದ್ದಾರೆ. ರೋಹಿತ್ ಶರ್ಮಾ ಇನ್ನೂ 5 ರಿಂದ 6 ವರ್ಷಗಳ ಕಾಲ IPL ಆಡಬಹುದು.
ಧೋನಿ ರಿಟೈರ್ಡ್ ಆದಮೇಲೆ CSKಯನ್ನು ರೋಹಿತ್ ಶರ್ಮಾಗೆ ಲೀಡ್ ಮಾಡಬಹುದು ಅಂತ ಅಂಬಟಿ ರಾಯುಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಅಂಬಟಿ ರಾಯುಡು ಕೂಡ ಹೇಳಿರೋದು ಸರಿಯಾಗಿಯೇ ಇದೆ. CSKನಲ್ಲಿ ಧೋನಿ ಕ್ಯಾಪ್ಟನ್ಸಿಯನ್ನು ರಿಪ್ಲೇಸ್ ಮಾಡೋಕ್ಕೆ ರೋಹಿತ್ ಶರ್ಮಾ ಬೆಸ್ಟ್ ಆಪ್ಷನ್. ಯಾಕೆ ಅನ್ನೋದನ್ನು ಕೂಡ ಹೇಳ್ತೀನಿ. ಜಿಯೋ ಸಿನಿಮಾದಲ್ಲಿ ಕ್ಯಾಪ್ಟನ್ ರೋಹಿತ್ಸ್ ಲೀಗಸಿ ಅನ್ನೋ ಒಂದು ಡಾಕ್ಯುಮೆಂಟ್ರಿ ಏರ್ ಆಗಿದೆ. ಅದರಲ್ಲಿ ಫಾರ್ಮರ್ ಕ್ರಿಕೆಟರ್ಸ್ಗಳು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡಿದ್ದಾರೆ. ಈ ಪೈಕಿ ಧೋನಿಯ ಕ್ಯಾಪ್ಟನ್ಸಿಯಲ್ಲಿದ್ದ ಸೂಕ್ಷ್ಮ ಸಂಗತಿಗಳನ್ನು ರೋಹಿತ್ ಶರ್ಮಾ ಪಿಕ್ ಮಾಡಿದ್ದು, ಹಾಗೆಯೇ ಅದನ್ನು ತಮ್ಮ ಸ್ಟೈಲ್ಗೆ ತಕ್ಕಂತೆ ಕನ್ವರ್ಟ್ ಮಾಡಿಕೊಂಡು ಫೀಲ್ಡ್ನಲ್ಲಿ ಅಪ್ಲೈ ಮಾಡಿದ್ದಾರೆ. ಧೋನಿ ಯಾವತ್ತೂ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ, ಆದರೆ ರೋಹಿತ್ ಶರ್ಮಾ ತಮ್ಮ ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ ಅಂತ ಮಾಜಿ ಕ್ರಿಕೆಟರ್ ರಾಬಿನ್ ಉತ್ತಪ್ಪ ಅವರು ಹೇಳಿದ್ದಾರೆ. ಇನ್ನು ರೋಹಿತ್ ಶರ್ಮಾಗೆ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಜಾಯ್ನ್ ಆಗೋಕೆ ಇಂಟ್ರೆಸ್ಟ್ ಇರುವಂತೆ ಕಾಣ್ತಾ ಇದೆ. ಯಾಕಂದರೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ರೋಹಿತ್ ಶರ್ಮಾರನ್ನ ಕೆಳಗಿಳಿಸಿದ ದಿನ ಚೆನ್ನೈ ಸೂಪರ್ ಕಿಂಗ್ಸ್ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಗೆ ಟ್ರಿಬ್ಯೂಟ್ ಮಾಡಿ ಒಂದು ವಿಡಿಯೋ ಪೋಸ್ಟ್ ಮಾಡಿತ್ತು. ಅದರಲ್ಲಿ ಧೋನಿ ಮತ್ತು ರೋಹಿತ್ ಜೊತೆಗಿರೋದನ್ನು ಕೂಡ ತೋರಿಸಲಾಗಿತ್ತು. ಆ ಪೋಸ್ಟ್ಗೆ ರೋಹಿತ್ ಶರ್ಮಾ ಅವರ ಪತ್ನಿ ರಿತಿಕಾ ಯೆಲ್ಲೋ ಸಿಂಬಲ್ ಹಾಕಿ ಕಾಮೆಂಟ್ ಕೂಡ ಮಾಡಿದ್ರು. ಈ ಮೂಲಕ ಸಣ್ಣ ಹಿಂಟ್ ಕೂಡ ಕೊಟ್ಟಿದ್ರು. ಹೀಗಾಗಿ ಈ ಬಾರಿ ಅಲ್ಲದಿದ್ರು ಕೂಡ 2025 ವೇಳೆಗೆ ರೋಹಿತ್ ಶರ್ಮಾ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಕ್ಯಾಪ್ಟನ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಈ ಬಾರಿ ರೋಹಿತ್ ಶರ್ಮಾ ಆಲ್ಮೋಸ್ಟ್ ಮುಂಬೈ ಇಂಡಿಯನ್ಸ್ನಲ್ಲೇ ಆಡ್ಬೋದು ಅನ್ಸುತ್ತೆ. ಟ್ರೇಡಿಗೆ ಡೋರ್ ಓಪನ್ ಇದ್ರೂ ಕೂಡ ಈ ಬಾರಿ ಅದು ಆಗೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಈ ಬಾರಿ IPLನಲ್ಲಿ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಮುಂಬೈ ಇಂಡಿಯನ್ಸ್ ಪರ ಓಪನಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲದರ ಮಧ್ಯೆ ಸೂರ್ಯಕುಮಾರ್ ಯಾದವ್ ವಿಚಾರವಾಗಿ ಒಂದು ಅಪ್ಡೇಟ್ ಬಂದಿದೆ. IPLನ ಫಸ್ಟ್ 2 ಮ್ಯಾಚ್ಗಳನ್ನು ಸೂರ್ಯಕುಮಾರ್ ಯಾದವ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇಂಜುರಿಯಿಂದಾಗಿ ರಿಕವರಿ ಆಗ್ತಾ ಇರೋ ಸೂರ್ಯ ಈಗ NCAನಲ್ಲಿ ಟ್ರೈನಿಂಗ್ ಪಡಿತಾ ಇದ್ದಾರೆ, ಫಿಟ್ನೆಸ್ ಮೇಲೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಎನಿವೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ CSK ಕ್ಯಾಪ್ಟನ್ ಆಗೋದು ಬೆಟರ್ ಅನ್ಸುತ್ತಾ? ಈ ಬಾರಿಯ IPLನಲ್ಲಿ ಹಿಟ್ಮ್ಯಾನ್ ಹಾರ್ದಿಕ್ ಪಾಂಡ್ಯ ಅಂಡರ್ನಲ್ಲಿ ಆಡೋದನ್ನು ನೋಡೋಕ್ಕೆ ಬಯಸ್ತೀರಾ, ಇಲ್ಲ ಬೇರೆ ಫ್ರಾಂಚೈಸಿ ಜಾಯ್ನ್ ಆಗಿರ್ತಿದ್ರೆ ಚೆನ್ನಾಗಿರ್ತಿತ್ತಾ? ಈ ಬಗ್ಗೆ ಕಾಮೆಂಟ್ಸ್ ಮಾಡಿ. ಹಾಗೆ ಆ ಫ್ರಾಂಚೈಸಿ ಯಾವುದು ಅನ್ನೋದನ್ನು ಕೂಡ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.